ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು DM ಯಲಬುರ್ಗಿ. ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದ ಸರ್ಕಾರಿ ವಾಲ್ಮೀಕಿ ಆಶ್ರಯ ಶಾಲೆ ವಸತಿ ನಿಲಯ ಅವ್ಯವಸ್ಥೆಯ ಆಗರವಾಗಿದೆ. ಮಕ್ಕಳಿಗೆ ಕನಿಷ್ಠ ಮೂಲ ಸೌಕರ್ಯವೂ ಕೂಡ ಇಲ್ಲದಿರುವುದು ಇಲ್ಲಿಯ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಪೋಷಕರು ಹಾಗೂ ಇಲ್ಲಿಯ ಅವ್ಯವಸ್ಥೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಒಂದೊಂದಾಗಿ ಹೇಳುವುದಾದರೆ ಬಹಳಷ್ಟಿವೆ. ಇಲ್ಲಿ ಒಟ್ಟು 200 ಮಕ್ಕಳು ವಾಸ ಮಾಡುತ್ತಿದ್ದಾರೆ. 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಮಕ್ಕಳ ಬಟ್ಟೆಯನ್ನು ಸಿಬ್ಬಂದಿಯವರು ತೊಳೆದುಕೊಡಬೇಕು. ಆದರೆ ಇಲ್ಲಿಯ ಮಕ್ಕಳಿಗೆ ತಮ್ಮ ಬಟ್ಟೆಯನ್ನು ತಾವೇ ತೊಳೆದುಕೊಳ್ಳುತ್ತಾರೆ. ಇಲ್ಲಿ ವಾಸವಿದ್ದ ಮಕ್ಕಳು ಪ್ರತಿನಿತ್ಯ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಕರೆಂಟ್ ಹೋದರೆ ಸಾಕು, ರಾತ್ರಿ ಕತ್ತಲಲ್ಲೇ ಕಾಲ ಕಳೆಯುವ ಭಯದಲ್ಲಿ ಕಾಲ ಕಳೆಯಬೇಕು. ಇಲ್ಲಿ ಇನ್ವರ್ಟರ್ ಇದ್ದರೂ ಕೂಡ ಇಲ್ಲದಂತಾಗಿದೆ. ಬಹಳ ವರ್ಷಗಳಿಂದ ಕೆಟ್ಟು ಧೂಳು ಹಿಡಿದು ತುಕ್ಕು ಹಿಡಿದಂತಾಗಿದೆ. ಕನಿಷ್ಠ ಕುಡಿಯುವ ನೀರಿನ ಶುದ್ಧ ನೀರಿನ ಘಟಕವಿದ್ದರೂ ಕೂಡ ಮಕ್ಕಳಿಗೆ ಶುದ್ಧ ನೀರು ಸಿಗದೇ ಇರುವುದು ವಿಪರ್ಯಾಸ. ಏಕೆಂದರೆ ಅದು ಕೂಡ ಕೆಟ್ಟು ಹೋಗಿದೆ. ಸಿಬ್ಬಂದಿಗಳು ಸರಿ ಮಾಡುವ ವ್ಯವಸ್ಥೆಯನ್ನಾದರೂ ಮಾಡಿಕೊಳ್ಳುವುದಿಲ್ಲ. ಕಲುಷಿತ ನೀರನ್ನು ಕುಡಿಯುತ್ತಿದ್ದು ಮಕ್ಕಳಿಗೆ ರೋಗ ರುಜಿನಗಳು ಬರುವ ಭೀತಿ ಎದುರಾಗಿದೆ. ಇಲ್ಲಿ ಅಡುಗೆ ಬಳಸುವ ತರಕಾರಿ ಕೂಡ ಗುಣಮಟ್ಟದ್ದಾಗಿರದೆ ಕೊಳೆತು ಹೋದ ತರಕಾರಿಯನ್ನು ಬಳಸಲಾಗುತ್ತಿದೆ. ಹಾಗೂ ಇಲ್ಲಿ ಅಡುಗೆ ಮಾಡುವ ಅಡುಗೆದಾರರು ಕೆಲಸವಂತಿರದು ತಲೆಗೆ ಟೋಪಿ ಹಾಕಿಕೊಂಡು ತಯಾರಿಸುವ ಬದಲು ಯಾವುದೇ ನಿಯಮಗಳನ್ನು ಪಾಲಿಸದೆ ತಮಗಿಷ್ಟ ಬಂದಂತೆ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯ ಸಿಬ್ಬಂದಿಗಳು. ಇದನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ಸಂಬಂಧಿತ ಅಧಿಕಾರಿಗಳಿಗೆ ಕೇಳಿದರೆ ಹಾರಿಕೆ ಉತ್ತರವನ್ನು ನೀಡುತ್ತಾರೆ. ನೀವು ಇನ್ನೂ ಒಂದು ಏನಂದ್ರೆ ಅದು ನಿಮ್ಗೆ ಇವನು ಕೊಟ್ಟಿರ್ತಾರಲ್ಲ ತಲೆಗೆ ಹಾಕ್ಕೊಳಕ್ಕೆ ಇದನ್ನು ಕೊಟ್ಟಿರ್ತಾರೆ, ಕ್ಯಾಪು ಎಲ್ಲ ಮಾಸ್ಕ್, ಮತ್ತು ಧರ್ಸಂಗಲ್ಲ ನೀವು ಒಟ್ಟು. ಹಾಂ, ಮತ್ತು ಅದು ಕೊಡ್ತಾರಲ್ಲ, ಎಲ್ಲ ಹಾಸ್ಟೆಲ್ನೊಳಗೆ ಕೊಡ್ತಾರ, ಮತ್ತು ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ. ಅದು ಹೈಜಿನಿಕ್ ಆಗಿರ್ತೈತಿ ಎಲ್ಲ. ಯಾಕೆ ಹಾಕ್ಕೊಳಗಲ್ಲ? ನಿಮ್ಮ ಹೆಸರೇನು ರೀ? ಹಾಂ, ದೇವಮ್ಮ. ಈ ಲೇಡಿ ಇದನ್ನ ಯಾರು ಮಾಡ್ತಾರೆ ಕೆಲಸ? ಇಲ್ಲಿ ವಾಚ್ಮನ್ ಡ್ಯೂಟಿ ಇಲ್ಲ, ನೀವ ವಾಚ್ಮನ್ನು ನೀವು, ಅಡುಗೆ ಸಹಾಯಕರು ನೀವು. ಎಷ್ಟು ಜನ ನೀವು? 6 ಜನ ಇದ್ರಿ. ಇದೇನು ಹಾಲ್ ಅನ್ರಿ? ಅದಾಗ ತರಕಾರಿ, ಇನ್ನುಳಿದ ತರಕಾರಿ ಸಾಮಗ್ರಿಗಳೆಲ್ಲದವು ಯಾಕ್ರಿ? ತೋರಿಸ್ರಿ, ತೆಗಿರುತ್ತೆ ತರಕಾರಿ ಹಾಕಿದ್ದಂಥದ್ದು. ಯಾರು ಸಪ್ಲೈ ಮಾಡ್ತಾರೆ ಒಂದು ತರಕಾರಿನ? ತರಕಾರಿ ಯಾರು ಸಪ್ಲೈ ಮಾಡ್ತಾರೆ? ತರಕಾರಿ ಯಾರು ಸಪ್ಲೈ ಮಾಡ್ತಾರಪ್ಪ? ವಾರ್ಡನ್ ಅಂದ್ರೆ ಇವರ ಕರಿಯಪ್ಪ ಸರ ತೊಗೊಂಬರ್ತಾರೆ. ನೀವು ಯಾವಾಗ ತೊಗೊಂಡ್ರಿ ತರಕಾರಿ? ಇಲ್ಲಿ ಅಡುಗೆಗೆ ಬಳಸಲಾಗುವ ತರಕಾರಿ ಕೊಳೆತು ಹೋಗಿರೋದನ್ನ ಇಲ್ಲಿ ನೋಡಬಹುದು ನೀವು. ಸಾಕಷ್ಟು ಬದನೆಕಾಯಿ ಕೊಳೆತು ಹೋಗಿರತಕ್ಕಂಥದ್ದು ಇಲ್ಲಿ ಕಾಣಸಿಗುತ್ತವೆ. ಇಂತಹ ಒಂದು ಕೆಟ್ಟು ಹೋದ ತರಕಾರಿಯನ್ನು ಇಲ್ಲಿ ಅಡುಗೆಗೆ ಉಪಯೋಗಿಸ್ತಾರೆ. ದುರದೃಷ್ಟ ಅಂತ ಹೇಳ್ಬೋದು ಇದನ್ನ. ಅಲ್ರಿ, ಟೆಂಡರ್ದಾರರು ಇರ್ತಾರೆ, ಅವ್ರು ಕೊಟ್ಟು ಹೋಗ್ಬಿಡ್ತಾರೆ ಎಲ್ಲ. ಹಾಸ್ಟೆಲ್ ನಡೀತೈತ್ರಿ, ಇಲ್ಲಿ ಹಾಸ್ಟೆಲ್ ನಡೀತೈತಿ. ಕೇರ ತಿನ್ನಿಸ್ಬೋದು, ಯಾರ ಕೇಳೋದಿಲ್ಲ ಇಲ್ಲಿ. ನೀ ಎಷ್ಟನೇ ಕ್ಲಾಸ್? 3ನೇ ಕ್ಲಾಸ್. ಏನು ಮಾಡಕತ್ತಿ? ನೀರು ಅದಕ್ಕೆ ಹೋಗಕತ್ತಿ? ಬಡ್ಡಿ ತೊಳಕ. ನೀವು ಬಡ್ಡಿ ತೊಳಕತ್ತೀರ? ವೆರಿ ಗುಡ್. ನೀವು ಬಡ್ಡಿ ತೊಳಕ ಎಷ್ಟನೇ ಕ್ಲಾಸಮ್ಮ ನೀನು? ಹಾಂ, 4, ನೀನು 3. ಏನು ಹೆಸರು ನಿಂದು? ದುರ್ಗಮ್ಮ. ಯಾವ ಊರು? ಬಸ್ರಿಯಾಳ. ನೀ ಎಷ್ಟನೇ ಕ್ಲಾಸಪ್ಪ? 6. ನೀನು ಎಷ್ಟು? 6.
ನೀನೆಷ್ಟು? ನೀವೆಲ್ಲ ಇದಕ್ಕೆ ಬಟ್ಟೆ ತೊಳಕ್ಕೆ ನಿಂತೀರಿ ಈಗ. ಇದು ಆಟ ಪಾಠ ಯಾವಾಗ? ಹಾಂ, ಮುಗ್ದವು. ಈ ಪಾಠ ಯಾವಾಗ? ಮಲ್ಕೊಳ್ಳೋದು ಎಷ್ಟು ಗಂಟೆಗೆ? ಹಾಂ. ನೀರು ಚೆನ್ನಾಗಿ ಬರ್ತೈತಲ್ಲ? ಸಫಿಷಿಯೆಂಟ್ ನೀರು ಸಿಗ್ತೈತಿಲ್ಲ? ಹಾಂ. ಇವ್ರು ವಾರ್ಡನವ್ರು ಎಲ್ಲದ್ರಂದ್ರಿ ಮೇಡಮ್? ಶುದ್ಧ ನೀರಿನ ಘಟಕವಿದ್ದರೂ ಕೂಡ ಮಕ್ಕಳಿಗೆ ಕಲುಷಿತವಾದ ನೀರನ್ನು ಕುಡಿಸ್ತಾ ಇದ್ದಾರೆ. ಇದು ಕೆಟ್ಟು ಹೋಗಿದೆ. ಇದನ್ನು ಸರಿಪಡಿಸುವ ಕೆಲಸವನ್ನು ಮಾತ್ರ ಇಲ್ಲಿಯ ಸಿಬ್ಬಂದಿಗಳು ಆಮೇಲೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಶುದ್ಧವಾದಂತಹ ನೀರನ್ನು ಕುಡಿದು ಮಕ್ಕಳು ಕಾಯಿಲೆ ಬೀಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.